ಬಾದಾಮಿ ಚಾಲುಕ್ಯರ ದೇವಾಲಯಗಳಲ್ಲಿ ಪ್ರಸಿದ್ಧವಾಗಿರುವಂಥ ಒಂದು ದೇವಾಲಯ ಈ ವಿರೂಪಾಕ್ಷ ದೇವಾಲಯ. ಬಾದಾಮಿ ಚಾಲುಕ್ಯರ ಕಾಲಘಟ್ಟದಲ್ಲಿ ಪಟ್ಟದಕಲ್ಲಿನಲ್ಲಿ ಕಂಡುಬರತಕ್ಕಂಥ ಈ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿರತಕ್ಕಂಥದ್ದು ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯನ ರಾಣಿ ಲೋಕಮಾದೇವಿ. ಈ ಲೋಕಮಾದೇವಿ ತನ್ನ ಗಂಡ ಏನಿದನಲ್ಲ, ತನ್ನ ಗಂಡ 2ನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರ ಮೇಲೆ ವಿಜಯವನ್ನು ಸಾಧಿಸಿದರ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಾಳೆ. ಈ ದೇವಾಲಯವನ್ನು ಮೂಲತಃವಾಗಿ ಲೋಕೇಶ್ವರ ದೇವಾಲಯ ಅಂತ ಕರಿತಾ ಇದ್ರು. ಇವತ್ತು ಪ್ರಸ್ತುತವಾಗಿ ಈ ದೇವಾಲಯವನ್ನು ವಿರೂಪಾಕ್ಷ ದೇವಾಲಯ ಅಂತ ಕರಿತಾ ಇದ್ದಾರೆ. ಈ ದೇವಾಲಯದ ವಾಸ್ತುಶಿಲ್ಪದ ರಚನೆ ಹೇಳೋದಂದ್ರೆ, ಇದು ಗರ್ಭಗೃಹವನ್ನು ಹೊಂದಿದ್ದು, ಗರ್ಭಗೃಹದಲ್ಲಿ ಈಶ್ವರನನ್ನ ವಿರೂಪಾಕ್ಷ ಎಂಬ ಹೆಸರಿನಲ್ಲಿ ಪೂಜೆಯನ್ನು ಮಾಡಲಾಗ್ತಾ ಇದೆ ಇವತ್ತು. ಅದರ ನಂತರದಲ್ಲಿ 2 ಅಕ್ಕಪಕ್ಕದಲ್ಲಿ ಪರಿವಾರ ದೇವತೆಗಳಿಗೋಸ್ಕರವಾಗಿ ಕೂಡ ಸಣ್ಣ ಗುಡಿಗಳನ್ನು ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ. ಮುಖ್ಯ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣಾ ಪಥವನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಇದನ್ನು ನಾವು ಒಳ ಪ್ರದಕ್ಷಿಣಾ ಪಥ ಅಂತ ಕರಿತೀವಿ. ಹಾಗಾದರೆ ಈ ದೇವಾಲಯನ ಸಾಂಧಾರ ಮಾದರಿಯ ದೇವಾಲಯ ಅಂತ ಕರಿತೀವಿ. ಗರ್ಭಗೃಹದ ಮುಂಭಾಗದಲ್ಲಿ ವಿಶಾಲವಾಗಿರ್ತಕ್ಕಂಥ ಒಂದು ಮಹಾಮಂಟಪದ ರಚನೆ ಇದೆ. ಆ ಮಹಾಮಂಟಪ ಅನೇಕ ಕಂಬಗಳನ್ನು ಹೊಂದಿದ್ದು, ಕಂಬಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದ್ದು, ಅವು ಕೂಡ ನೋಡುಗರನ್ನ ಆಕರ್ಷಿಸುವಂತ ಮಟ್ಟಿಗೆ ಈ ಒಂದು ಉಬ್ಬು ಶಿಲ್ಪಗಳನ್ನ ಕೆತ್ತುವಂತ ಪ್ರಯತ್ನವನ್ನು ಮಾಡಿದರೆ, ಆ ಮಹಾಮಂಟಪದ ಮುಂಭಾಗದಲ್ಲಿ ಮುಖಮಂಟಪದ ರಚನೆ ಇದೆ. ಆ ಮುಖಮಂಟಪದ ರಚನೆ ಆದ ಮೇಲೆ ಆ ದೇವಾಲಯದ ಎದುರುಗಡೆ ನಂದಿ ಮಂಟಪವನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ನಂದಿ ಮಂಟಪದಲ್ಲಿ ಸುಮಾರು ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಸುಮಾರು ಒಂದು 5 ಅಡಿ ಎತ್ತರವಾಗಿರತಕ್ಕಂಥ ನಂದಿಯನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಆ ನಂದಿಯನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಅದರ ಮುಂಭಾಗದಲ್ಲಿ ಕೂಡ ದೇವಾಲಯನ ಪ್ರವೇಶ ಮಾಡಕ್ಕೆ ಪ್ರವೇಶ ದ್ವಾರ ಇದ್ದು, ಆ ಪ್ರವೇಶ ದ್ವಾರ ಮತ್ತು ದೇವಾಲಯ ಎರಡೂ ಕೂಡ ಪೂರ್ವ ಭಾಗಕ್ಕೆ ಮುಖ ಮಾಡಿರ್ತಕ್ಕಂಥದ್ದು ಈ ದೇವಾಲಯದ ವಿಶೇಷತೆ. ಮತ್ತು ಈ ದೇವಾಲಯ ಕೂಡ ಈ ಭಾಗದಲ್ಲಿ ಪಟ್ಟದಕಲ್ಲಿನಲ್ಲಿ ಇರತಕ್ಕಂಥ ದೇವಾಲಯಗಳ ಸಂಕೀರ್ಣದಲ್ಲಿ ಕೂಡ ಅತ್ಯಂತ ದೊಡ್ಡದು ಮತ್ತು ಪ್ರಮುಖವಾಗಿರ್ತಕ್ಕಂಥ ದೇವಾಲಯ ಕೂಡ ಇದಾಗಿರುತ್ತದೆ. ಹಾಗೆ ಇಲ್ಲಿ ಕೂಡ ಹೊರಭಾಗದಲ್ಲಿ ಕೂಡ ಬಂದಾಗ ಅನೇಕ ರಚನೆಗಳನ್ನು ಕೂಡ ಇದು ಹೊಂದಿದೆ. ಅಧಿಷ್ಠಾನ, ಭಿತ್ತಿ, ಹಾಗೆ ಕಪೋತ, ಗ್ರೀವ ಶಿಖರಗಳನ್ನು ಕೂಡ ಇದು ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಧಿಷ್ಠಾನದಲ್ಲಿ ಅನೇಕ ಶಿಲ್ಪಗಳನ್ನು ಕೂಡ ಕೆತ್ತಿದ್ದಾರೆ. ಭಿತ್ತಿಯ ಅಂದ್ರೆ ಗೋಡೆಯ ಭಾಗದಲ್ಲಿ ಕೂಡ ಅನೇಕ ಉಬ್ಬು ಶಿಲ್ಪಗಳನ್ನು ಕೂಡ ಕೆತ್ತಿದ್ದಾರೆ. ಹಾಗೆ ಜಾಲಂಧರ ವಿನ್ಯಾಸಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ದೇವಾಲಯದ ವಿಶೇಷತವಾಗಿ ನಮಗೆ ಕಂಡು ಬರ್ತದೆ. ಈ ದೇವಾಲಯ ಇನ್ನು ಹೆಚ್ಚಿನದಾಗಿ ಹೇಳತ್ತಂತಾರೆ, ಆ ದೇವಾಲಯದ ಪ್ರಾಂಗಣದಲ್ಲಿ ಅನೇಕ ಸಣ್ಣ ಪುಟ್ಟ ಪರಿವಾರ ದೇವತೆಗಳಿಗೆ ಸಣ್ಣ ಗುಡಿಗಳನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದನ್ನು ನೋಡ್ತಾ ಹೋಗ್ತೀವಿ. ಕೆಲವೊಂದು ಸಣ್ಣ ಪುಟ್ಟ ಪರಿವಾರ ದೇವತೆಗಳಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ದೇವಾಲಯಗಳಂತ ಗುಡಿಗಳು ಇವತ್ತು ನಾಶವಾಗಿ ಹೋಗಿರ್ತವೆ. ಹೀಗಾಗಿ ಮುಂದಿನ ಪೀಳಿಗೆಯಲ್ಲಿ ನಾವು ಕೂಡ ಈ ದೇವಾಲಯಗಳನ್ನ ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಇವತ್ತಿನ ನಿಮ್ಮೆಲ್ಲರ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ದೇವಾಲಯಗಳನ್ನ ಮುಂದಿನ ಪೀಳಿಗೆಗೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಮತ್ತು ಪಟ್ಟದಕಲ್ಲಿನ ದೇವಾಲಯಗಳ ಸಂಕೀರ್ಣವನ್ನು 1987ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಲಾಗಿದೆ. ಆದ್ರೂ ಕೂಡ ಆ ವಿಶ್ವ ಪಾರಂಪರಿಕ ಪಟ್ಟಿಯ ಸೇರ್ಪಡೆ ಆದ್ಮೇಲೆ ಇನ್ನೂ ಕೂಡ ಇದನ್ನ ಜೀರ್ಣೋದ್ಧಾರ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿದೆ.